ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸಬರ ಹೊಸ ಪ್ರಯತ್ನ ಅನ್ನೋ ರೀತಿ ಕಿರುಚಿತ್ರದಲ್ಲಿ ಮಿಂಚಿದ್ದ ಒಂದು ತಂಡ ಇದೀಗ ಅಮೃತಾಂಜನ್ ಅನ್ನೋ ಸಿನಿಮಾವನ್ನು ತೆರೆಯ ಮೇಲೆ ತರೋದಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡಿ ಇದೇ ಜನವರಿ 30ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾವನ್ನು. ಈ ಸಿನಿಮಾದಲ್ಲಿ ನಾವು ಹೊಟ್ಟೆ ತುಂಬ ನಗಬಹುದು, ಜೊತೆಗೆ ಕಣ್ಣೀರ ಕಡಲಲ್ಲಿ ತೇಲ್ಬಹುದು ಅಂತ ತಂಡ ಹೇಳ್ತಾ ಇದೆ. ಸರ್, ನಿಮ್ಮ ಪಾತ್ರ ಹೆಂಗಿರುತ್ತೆ ಸರ್ ಅಂದಾಗ ಚೆನ್ನಾಗಿರಲ್ಲ ಮೇಡಮ್ ಅಂತ ಹೇಳಿದಂಥ ಕಾರ್ತಿಕ್ ರುವಾರಿ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆಫ್ ದಿ ಕ್ಯಾಮ್ರಾ ಹೇಳಿದ್ರು ಚೆನ್ನಾಗಿರಲ್ಲ ಮೇಡಮ್ ಅಂತ. ಕ್ಯಾಮ್ರಾ ಆನ್ ಆಗಿದೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ಸದ್ಯ ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ದೆ ನಾನು. ಇಲ್ಲ ಅಂದರೆ ಹುಡುಗಿರ ಪಕ್ಕದಲ್ಲಿದ್ದಾಗ ಚೆನ್ನಾಗಿರ್ತೀನಿ ಅಂತ. ಹೌದಾ? ಎಸ್, ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಒಂದು ವಿಶೇಷ ವಿಭಿನ್ನ ಪ್ರಯತ್ನ ಅಂತಾನೆ ಹೇಳ್ಬೋದು. ನೀವು ಮೊದಲ ರಿಯಾಕ್ಷನ್? ಅದೇ ಮೇಡಮ್, ನಂದು ಫಸ್ಟ್ ಶಾರ್ಟ್ ಫಿಲಮು ಅಮೃತಾಂಜನೆ, ಫಸ್ಟ್ ಫಿಲಮ್ಮು ಅಮೃತಾಂಜನೆ. ಅದೇ ಈ ಜನವರಿ 30ಕ್ಕೆ ರಿಲೀಸ್ ಆಗ್ತಾಯಿದೆ. ಅದೇ ಮೇಡಮ್, ಸೂಪರಾಗಿ ಬಂದಿದೆ. ಅದೇ ರಿಲೀಸ್ ಆದಮೇಲೆ ಹೆಂಗಿರುತ್ತೆ ಏನೋ ರಿಯಾಕ್ಷನ್. ಅಂದರೆ ನಂಗೆ ಅಷ್ಟು ಗೊತ್ತಾಗಲ್ಲ ಹೆಂಗೆ ಮಾತಾಡ್ಬೇಕಂದ್ರೆ ಭಯ ಆಗ್ತಾಯಿದೆ ಮೇಡಮ್. ಭಯ ನಿಮಗೆ? ನಮಗೆ ಭಯ ಪಡಿಸ್ತೀರಾ ನೀವು? ಹೆಂಗಿತ್ತು ಇಡೀ ಓವರಾಲ್ ಶೂಟಿಂಗ್ ಜರ್ನಿ? ಹೇಗಿತ್ತು? ಏನೆಲ್ಲ ನೆನಪಲ್ಲಿ ಉಳ್ಕೊಳ್ತೇವೆ ಅಮೃತಾಂಜನ್ ಅಂತ ಬಂದಾಗ? ಕಿರುಚಿತ್ರ ಮಾಡುವಾಗ ಹೇಗಿತ್ತು, ಈಗ ಸಿನಿಮಾ ಮಾಡುವಾಗ ಹೇಗಿದೆ ಅಂತ ಹೇಳಿ? ಎಲ್ಲ ಯಾವುದೂ ಚೆನ್ನಾಗಿರಲಿಲ್ಲ ಮೇಡಮ್, ತುಂಬ ಇಲ್ಲ ಸುಮ್ಮನೆ ಅಂದೆ. ಸಖತ್ತಾಗಿತ್ತು ಮೇಡಮ್. ನಾವು ಶಾರ್ಟ್ ಫಿಲಮ್ ಮಾಡ್ಬೇಕಂದ್ರೂ ಶಾರ್ಟ್ ಫಿಲಮ್ ಒಂದು 6 ತಿಂಗಳು ಮಾಡಿದ್ರಿ. ಫಿಲಮ್ ಒಂದು ಸ್ಕ್ರಿಪ್ಟಿಗೆ ಜಾಸ್ತಿ JRM ಸ್ಕ್ರಿಪ್ಟಿಗೆ 1 ವರ್ಷ ಏನೋ ಟೈಮ್ ತಗೊಂಡು ಬರ್ತಿದ್ದವ್ರು. ಸೊ ಶೂಟಿಂಗ್ ಎಲ್ಲ ಬೇಗ ಮುಗಿಸಿ ಚೆನ್ನಾಗಿ ಮಾಡಿದ್ರಿ. ಎಸ್ಪೆಷಲಿ ಪ್ರೊಡಕ್ಷನ್ ಸೈಡಿಂದ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ಯಾವಾಗೂ ನಾನ್ ವೆಜ್ ಆಗ್ತಾಯಿದ್ರು. ಸೊ ಅಂದರೆ ಯೂಶಲಿ ನಾವು ಅಂದರೆ ವೆಜ್ ಕೊಟ್ಟರೆ ಕೆಟ್ಟವರು ಅಂತ ಅನ್ನಲಿಲ್ಲಲ್ಲ ನಾನು. ಅಂದರೆ ಯೂಶಲಿ ನಾವು ಫಿಲಮ್ಗಳು ನೋಡಬೇಕಾದ್ರೆ ಎಲ್ಲ ಯಾರನ್ನ ಸ್ಟಾರ್ಗಳು ಹೇಳ್ತಾ ಇದ್ದಾರೆ ನಮಗೆಲ್ಲ ಪಿಕ್ನಿಕ್ ಥರ ಇರ್ತಾಯಿತ್ತು ಅಂತ. ನಾವೇನೋ ಪುಂಗ್ತಾ ಇದ್ದಾರೆ ಬಿಡು, ಎಲ್ಲ ಹಂಗೆ ಹೇಳೋದಲ್ಲ ಅನಿಸ್ತಾಯಿತ್ತು. ಬಟ್ ರಿಯಲ್ಲಾಗಿ ಹೇಳ್ಬೇಕು ಅಂದರೆ ನಮಗೆ ಅಮೃತಾಂಜನ್ ಅದೇ ಥರ ಫೀಲ್ ಕೊಡ್ತಾಯಿತ್ತು. ಎಲ್ಲರೂ ನಾವೊಂದು 5 ವರ್ಷದಿಂದ ಹೆಚ್ಚು ಕಮ್ಮಿ ಶಾರ್ಟ್ ಫಿಲಮ್ ಮಾಡಿದಾಗಿಂದ ಎಲ್ಲರೂ ಫ್ರೆಂಡ್ಸ್ ಆಗಿದ್ರಿ. ಒಂದು 6-7 ಜನ ಮೇಯ್ನ್ ಲೀಡರ್ಗಳಾಗಿ ಯಾರ್ಯಾರು ಮಾಡಿದಾರೋ ಅವರೆಲ್ಲ ಶೂಟಿಂಗ್ ಬಂದಿದ್ರಿ ಅನ್ನೋದಕ್ಕಿಂತ ಏನೋ ಜಾಲಿ ಮಾಡೋಕ್ಕೆ ಬಂದಿದ್ರಿ ಅನ್ನೋ ಫೀಲಲ್ಲಿ ಹೋಗ್ತಾಯಿದ್ರು. ಮತ್ತು ನಮ್ಮ ಡೈರೆಕ್ಟ್ರೂ ತುಂಬ ಜಾಲಿ ಮನುಷ್ಯ, ಈವನ್ ಪ್ರೊಡ್ಯೂಸರ್ ಸಹ. ಸೊ ಸೂಪರಾಗಿ ನಡೀತು ಮೇಡಮ್. ಶೂಟಿಂಗ್ ಅಂತೂ ಕ್ರೇಜಿಯಾಗಿ ಮಾಡಿದ್ದಾರೆ. ನಾವು ಶೂಟಿಂಗಲ್ಲಿ ನಗ್ದಷ್ಟು ಸಿನಿಮಾನಲ್ಲಿ ಡಬಲ್ ನಗ್ತಾರೆ, ಅದಂತೂ ಗ್ಯಾರಂಟಿ. ಓಕೆ, ನಾವು ಈಗ ನಗ್ಬೋದು ಆ್ಯಂಡ್ ಅಳಬಹುದು, 2 ಅಂಶ ನಮ್ಗೆ ಗೊತ್ತಿದೆ. ಇನ್ನು ನಮಗೆ ಬೇರೆ ಯಾವ ರೀತಿ ಸಿನಿಮಾ ಅಮೃತಾಂಜನ್ ಕಾಡಬಹುದು ಅಂತ ಹೇಳಿ? ಇದೊಂದು ಆ್ಯಕ್ಷನ್ ಫಿಲಮ್ ಮೇಡಮ್. ಯಾಕೆ ಅಲ್ಲ ಮೇಡಮ್, ಕಾಮಿಡಿ ಫಿಲಮಲ್ಲಿ ಅವೆರಡೇ ಇದೆ ಮೇಡಮ್. ಒಂದು ಕಾಮಿಡಿ ಇಲ್ಲ, ಎಮೋಷನ್ನು, ಇದು 2 ಇದೆ ಅಷ್ಟೇ. ಇನ್ನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡ್ರಿ. ಕತೆ ಗೀತೆ ಅವೆಲ್ಲ ಏನು ಬೇಡ ಮೇಡಮ್. ನಮ್ಮ ಅಮೃತಾಂಜನ್ ಫಿಲಮ್ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ನು ಏನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನಗಬೇಕು, ನಾವು ಎಂಟರ್ಟೈನ್ ಆಗಬೇಕು. ಈ ಏನು ನೋವುಗಳೆಲ್ಲ ಮರಿಬೇಕು. 1-2 ಅವರು ಯಾವ ಟೆನ್ಷನ್ನು ಇರಬಾರ್ದು ಅಂತ ನೀವು ಬಂದರೆ 2 ಗಂಟೆ 34 ನಿಮಿಷ, ಒಂದು 2-3 ಫ್ರೇಮ್ ಇದೆ. ಆಲ್ಮೋಸ್ಟ್ 2 ಗಂಟೆ 20 ನಿಮಿಷ ಅಂತೂ ನಗ್ದು ಬೀಳ್ತೀರಾ, ಇದು ಗ್ಯಾರಂಟಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಆಲ್ಮೋಸ್ಟ್ ನೆಲಮಂಗಲ ಸುತ್ತಮುತ್ತ, ಮಾಕ್ಲಿ, ನೆಲಮಂಗಲ, ಮಂಗಳೂರಲ್ಲಿ 1 ವಾರ 10 ದಿನ ಏನೋ ಮಾಡಿದರು. ಆಮೇಲೆ USA ಒಂದು ಸಾಂಗ್ ಶೂಟ್ ಆಗಿತ್ತು. ಕೇಳಿದ್ರಿ ಅಂತ ಹೇಳಿ ಇಲ್ಲ ಬರೀ ಅದೇ ಮಾಕ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಊರ ಹೆಸರು ಹೇಳಿದ್ನಲ್ಲ ಮೇಡಮ್, ಯಾವುದಾದ್ರು ಮಂಗಳೂರಲ್ಲೇನೋ, ಇವೆರಡು ಹತ್ರನೇ ಶೂಟ್ ಆಗಿದ್ದು. ಓಕೆ, ಏನು ಕ್ವಶನ್ ಕೇಳೋದಂತ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಇರೋದೇ ಹೀಗೇನಾ ಜಾಲಿಯಾಗಿ? ಇಲ್ಲ ಮೇಡಮ್, ನಾನು ಸೀರಿಯಸ್ಸೇ, ಬಟ್ ನನ್ನ ಮಾತು ಯಾಕೋ ಜಾಲಿ ಅನಿಸುತ್ತೆ. ನೀವು ಸೀರಿಯಸ್ ಆಗಿರ್ತೀರಾ? ಸೀರಿಯಸ್ ಅಂದರೆ ಏನಾಗತ್ತಿದೆಯಾ ನಿಮಗೆ? ಇಲ್ಲ ಮೇಡಮ್, ನಾನು ಸೀರಿಯಸ್ ಆಗಿ ಇರ್ತೀನಿ. ಹೌದಾ? ಆಮೇಲೆ ಇಂಡಸ್ಟ್ರಿಗೆ ಬಂದಿದ್ದೀರಾ, ಹೇಗಿದೆ ಅನುಭವ? ಎಂಟ್ರಿ ಕೊಟ್ಟಿದ್ದೀರಾ ಆಲ್ರೆಡಿ ಮೊದಲ ಸಿನಿಮಾ? ಹೌದೌದು. ಅಲ್ಲ ಮೇಡಮ್, ಅದೇ ಸಿನಿಮಾ ರಿಲೀಸ್ ಆಗಿ ವರ್ಕೌಟ್ ಆದರೆ ಎಂಟ್ರಿ ಕೊಟ್ಟಂಗೆ. ಅದೇ ಚೆನ್ನಾಗಿತ್ತು ಮೇಡಮ್. ನಮ್ಮ ಶಾರ್ಟ್ ಅಂದರೆ ಇವಾಗ ಸಿನಿಮಾ ಜನ ತುಂಬಾ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಇವತ್ತಿಗೂ ಕೂಡ ಟಾಕಲ್ಲಿರುವಂಥ ಒಂದು ಕಿರುಚಿತ್ರ. ಹೌದು, ಸಿನಿಮಾನು ಹಾಗೆ ನಿಲ್ಲುತ್ತೆ ಅನ್ನೋ ಭರವಸೆ 100% ಮೇಡಮ್. ನಂಗೆ ತಿಳಿದ ಮಟ್ಟಿಗೆ ಅದಕ್ಕೆ ಡಬಲ್ ಇಂಪ್ಯಾಕ್ಟ್ ಇರುತ್ತೆ ಅಂತ. ನೀವು ಅದು ಬರೀ ಒಂದು 10 ನಿಮಿಷ ಅಷ್ಟೇ ನೋಡಿದ್ರಿ, ಮತ್ತು ಬರೀ ಅದನ್ನೇ ಇಟ್ಕೊಂಡು ಮಾಡಿರ್ಬೋದು ಅಂತ ನೀವು ಅನ್ಕೊಂಬೋದೇನೋ. ಬಟ್ ಅದನ್ನು ಬಿಟ್ಟು ಒಂದು ಎಮೋಷನ್ ಇದೆ, ತಂದೆ ಮಗನ ಎಮೋಷನ್ನು.
ಅದಕ್ಕಂತೂ ಪಕ್ಕ ಕನೆಕ್ಟ್ ಆಗ್ತಾರೆ. ಲಾಸ್ಟ್ ಟೈಮ್ ನಾವು ಶಿವಣ್ಣ ಅವ್ರ ಹತ್ರ ಹೋಗಿ ಬೈಟ್ಸ್ಗೆ ಹೋಗಿದ್ರೆ ಸಾಂಗ್ ತೋರಿಸ್ಬಿಟ್ಟು ಬರೋಣ ಅಂತ, ಅದು ಎಮೋಷ್ನಲ್ ಸಾಂಗ್. ಅವರೂ ಸಖತ್ತಾಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯ್ತು ನನಗೆ, ನಾವು ಈ ಥರ ಮಾಡಿರೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದರು ಅವರೇ ನೋಡಿ. ಇನ್ನು ನಾಳೆ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಆ ಎಮೋಷನ್ಗೆ, ಅಂದರೆ ನಮ್ಮನ್ನೆಲ್ಲ ಯೂಶ್ವಲಿ ಕಾಮಿಡಿಯಾಗೆ ನೋಡಿದಾರಲ್ಲ, ಸೊ ಎಮೋಷನ್ನು ಇವ್ರು ಈ ರೇಂಜಿಗೆ ಮಾಡ್ತಾರೆ ಅನ್ನೋದು ನಾಳೆ ಜನ ನೋಡಿ ರಿಯಾಕ್ಟ್ ಮಾಡಿದ್ರೆ. ಹಾಡುಗಳು ಇವುಗಳು ಎಷ್ಟಿದಾವೆ? ಹಾಡುಗಳ ಬಗ್ಗೆ ಏನು ಇದೆಯಾ? ಇದೆ ಮೇಡಮ್. ಎಷ್ಟು ಹಾಡುಗಳಿರುತ್ತೆ? ಒಂದು ಎಮೋಷನ್ ಸಾಂಗ್ ಇರುತ್ತೆ, ಇನ್ನೊಂದು ಅದು ಎಮೋಷನ್ ಸಾಂಗ್. 2 ಫಿಲಮಲ್ಲಿ ಎಮೋಷನ್ ಸಾಂಗ್. ಇಬ್ಬಿಬ್ರು ಹೀರೋಯಿನ್ ಸುಂದರಿಯ ಹುಡುಗಿಯರಿದ್ದಾರೆ. ಇನ್ನೂ ಒಬ್ರು ಇದ್ದಾರೆ, ಮೂರು ಜನ. ಎಲ್ಲರಿಗೂ ನೀವು ಕಾಟ ಕೊಟ್ರ, ಅವ್ರು ನಿಮ್ಗೆ ಕಾಟ ಕೊಟ್ರ ಅಂತ ಹೇಳಿ? ಡೈರೆಕ್ಟರ್ ಕಾಟ ಕೊಟ್ಟ ಮೇಡಮ್, ಯಾರು ಕೊಡಲಿಲ್ಲ. ಡೈರೆಕ್ಟರ್ ವರ್ಕ್ ಬಗ್ಗೆ ಹೇಳಿದ್ರೆ ಅವರು ಗೊತ್ತಿಲ್ಲ ಮೇಡಮ್, ಅಯ್ಯಪ್ಪನಿಗೆ ಕೆಲಸನೇ ಗೊತ್ತಿಲ್ಲ, ನಾನು ಹೇಳ್ಕೊಡ್ಬೇಕಾಯ್ತು. ಕಾರ್ತಿಕ್ ರೂವಾರಿ ಅವರೇ, ನಿಮ್ಮ ಪರಿಚಯ ಮಾಡಿಕೊಡಿ. ಮೇಡಮ್, ಅದೇ ನನ್ನ ಹೆಸರು ಕಾರ್ತಿಕ್ ರೂವಾರಿ ಅಂತ. ನೀವು ಎಲ್ಲಿಯವರು ಮೂಲತಃ? ನಾನು ಬಂದ್ರಿ? ಅದೇ ನಂದು ಊರು ಬಂದು ಕೈವಾರ ಅಂತ, ತಾತಯ್ಯ ಕ್ಷೇತ್ರ, ತಾತಯ್ಯನವ್ರ ಊರದು ಚಿಂತಾಮಣಿ ಹತ್ರ ಇರುತ್ತೆ. ನಾನು BCom ಕಂಪ್ಲೀಟ್ ಮಾಡಿದ್ದೀನಿ ಚಿಂತಾಮಣಿನಲ್ಲಿ. ಸೊ ಅಲ್ಲಿ ಕಾಲೇಜಲ್ಲಿ ಕರೆಕ್ಟಾಗಿ ಓದೋಕ್ಕಾಗಲಿಲ್ಲ. ಸೊ ಆಮೇಲೆ ನಾನು JRMದು ಯಾವುದೋ ಒಂದು ಶಾರ್ಟ್ ಫಿಲಮ್ ನೋಡಿದ್ದೆ, ಮೀಸೆ ಮತ್ತು ಜಡೆ ಅಂತ. ಅದನ್ನು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಮೇಲೆ ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದೆ. ಸೂಪರ್. ಮತ್ತು ಮುಂದೆ ಈಗ ಸ್ಫೂರ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದಾಗ ಸ್ಯಾಂಡಲ್ವುಡ್ನಲ್ಲಿ ನಿಮ್ಗೆ ಯಾರು ಸ್ಫೂರ್ತಿ ಅಂತ? ಯಾರು ನಟನೆ ಇಷ್ಟ ಆಗುತ್ತೆ? ಎಲ್ಲರೂ ಮೇಡಮ್, ಒಬ್ಬರು ಹೆಸರು ಹೇಳಬಾರ್ದು ಅಂತ ಹೇಳೋರು ದೊಡ್ಡವರು, ಎಲ್ಲರೂ ಇಷ್ಟ ಮೇಡಮ್ ನನಗೆ. ಓಕೆ, ಎಸ್ ಥಿಯೇಟ್ರ್ ಕರೆದು ಬಿಡಿ ನಿಮ್ಮ ಕಡೆಯಿಂದ. ಯಾವ ರೀತಿ ಕರೀತಾರೆ ನೋಡಿ ಆಡಿಯನ್ಸ್? ಅದೇ ಬನ್ನಿ ಎಲ್ಲರೂ, ಫ್ಯಾಮಿಲಿ ಸಮೇತ ಬನ್ನಿ. ಬಾಯ್ಸ್ ಗರ್ಲ್ ಫ್ರೆಂಡ್ಸ್ನ, ಎಸ್ಪೆಷಲಿ ಎಕ್ಸ್ ಗರ್ಲ್ ಫ್ರೆಂಡ್ಸ್ನ ಕರ್ಕೊಂಬನ್ನಿ. ಯಾಕೆ? ಫಿಲಮಲ್ಲಿ ಹಂಗಿದೆ, ಎಕ್ಸ್ ಗರ್ಲ್ ಫ್ರೆಂಡ್ ಮೇಲೆ. ನಿಮ್ಮ ಲವ್? ಅದೇ ಮೇಡಮ್, ನಾನೊಂದು 10-15 ಜನಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಲವ್ ಸಿಕ್ಕಿಲ್ವಾ? ಬೀಳ್ತಾ ಇಲ್ಲ ಮೇಡಮ್. ಯಾಕೋ ಅಲ್ಲ, ಅದೇ ಏನೋ ಗೊತ್ತಿಲ್ಲ ಮೇಡಮ್, ಏನು ಅಂತ ಯಾಕೋ ಗೊತ್ತಾಗ್ತಾ ಇಲ್ಲ. ಟ್ರೈ ಮಾಡ್ತಾಯಿದ್ದೀನಿ. ಫಿಲಮ್ ರಿಲೀಸ್ ಆದಮೇಲೆ ಇನ್ನೊಂದು ಅಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತೀನಿ, ನೋಡೋಣ. ಎಸ್ ಕರೆದು ಬಿಡಿ ಸರ್ ಪ್ರೀತಿಯಿಂದ. ಅದೇ ನಮ್ಮ ಅಮೃತಾಂಜನ್ ಶಾರ್ಟ್ ಫಿಲಮ್ಮು ಯಾರ್ಯಾರು ನೋಡಿದ್ರು, ಯಾರ್ಯಾರು ಇಷ್ಟಪಟ್ಟಿದ್ರು, ಸೊ ಅದನ್ನೇ ಇವಾಗ ಸಿನಿಮಾ ಮಾಡಿದಿರಿ. ಕ್ರೇಜಿಯಾಗಂತೂ ಇರುತ್ತೆ. 2.5 ಅವರ್ ಫಿಲಮಲ್ಲಿ 2 ಅವರ್ 20 ನಿಮಿಷ ಅಂತೂ 100% ನಗಿಸ್ತೀರಿ. ತುಂಬ ಆರ್ಗಾನಿಕ್ ಕಾಮಿಡಿ. ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಎಲ್ಲರೂ ಬನ್ನಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್.